60 vehicles worth 19,74,900 rupees recovery ಮಾಡಿದ್ವಿ. ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ ವರ್ತ್ 77,000 ರಿಕವರಿ ಮಾಡಿದ್ವಿ. ಮತ್ತು 13 ಜಾನುವಾರುಗಳು ಅಂದಾಜು 1,60,000 rupees ರಿಕವರಿ ಮಾಡಿದ್ವಿ. ಟೋಟಲ್ ರಿಕವರಿ ಮಾಡಿದ ಪ್ರಾಪರ್ಟಿ ವರ್ತ್ ನೋಡಿದರೆ 1,27,73,520 rupees ವರ್ತ್ ಆಫ್ ಪ್ರಾಪರ್ಟಿ ರಿಕವರಿ ಮಾಡಿದ್ದೀವಿ. ಸೊ ಈ ಟೋಟಲ್ ಈಗ ನಂಬರ್ ಆಫ್ ಕೇಸಸ್ ವೈಸ್ ನೋಡಿದರೆ 243 ಕೇಸಸ್ ರಿಜಿಸ್ಟರ್ ಆಗಿದೆ. ಅದರಲ್ಲಿ 61 ಕೇಸಸ್ಸಲ್ಲಿ ಡಿಟೆಕ್ಷನ್ ಆಗಿದೆ, ಪ್ರಾಪರ್ಟಿ ರಿಕವರಿ ಮಾಡ್ಕೊಂಡಿದ್ವಿ. ಸೊ ಪ್ರಾಪರ್ಟಿ ರಿಕವರ್ಡ್ ಪರ್ಸೆಂಟೇಜ್ ನೋಡಿದರೆ ನಂಬರ್ ಆಫ್ ಕೇಸಸ್ ವೈಸ್ 25% ಆಫ್ ಕೇಸಸ್ಸಲ್ಲಿ ನಮಗೆ ಡಿಟೆಕ್ಷನ್ ಆಗಿದೆ. ಅದೇ ಥರ ಆನ್ಲೈನ್ ಫ್ರಾಡ್ಸು ಆಗ್ತಾ ಇದೆ. ಈ ಆನ್ಲೈನ್ ಫ್ರಾಡ್ ಸಂಬಂಧಪಟ್ಟ 182 ಪ್ರಕರಣಗಳು ಇನ್ ದ ಫಾರ್ಮ್ ಆಫ್ ಪಿಟಿಷನ್ ರೂಪದಲ್ಲಿ ದಾಖಲಿಸಿಕೊಂಡು ಇದರಲ್ಲಿ 20 ಕೇಸಸ್ಸಲ್ಲಿ ನಾವು ಅಮೌಂಟ್ ರಿಕವರ್ ಮಾಡಿದ್ದೀವಿ. ದಿಸ್ ಕಮ್ಸ್ ಅರೌಂಡ್ 11% ಆಫ್ ದ ಕೇಸಸ್ಸಲ್ಲಿ ಆನ್ಲೈನ್ ಫ್ರಾಡ್ ಕೇಸಸ್ಸಲ್ಲಿ ನಾವು ಅಮೌಂಟು ರಿಕವರಿ ಮಾಡಿದ್ದೀವಿ. ಅಲ್ಲಿ ನಾವು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ಅದಕ್ಕೆ ಈ 6 ಮಂತ್ ಪೀರಿಯಡಲ್ಲಿ ನಂಬರ್ ಆಫ್ ಕೇಸಸ್ಸಲ್ಲಿ ಎಷ್ಟು ಡಿಟೆಕ್ಷನ್ ಆಗಿದೆ. ಈ ಆನ್ಲೈನ್ ಕೇಸಸ್ ಹಾಕ್ಸ್ಕೊಳ್ತಾರೆ ಏನೋ ಚೀಟಿಂಗ್ ಮೋಡಲ್ಲಿ, ನಿಮಗೆ ನಾವು ಹಣ ಕೊಡ್ತೀವಿ, ಜಾಸ್ತಿ ಹಣ ನಮಗೆ ರಿಲೀಸ್ ಮಾಡ್ತೀವಿ, ಸದ್ಯಕ್ಕೆ ನಾವು ಇಷ್ಟು ಅಮೌಂಟ್ ಹಾಕಿ ಇಲ್ಲಿ ಸ್ಟಕ್ ಆಗಿದೆ ಅಂತ ಕೆಲವು ಹಾಕ್ತಾರೆ. ಲಾಟ್ರಿ ಸಿಕ್ಕಿದೆ ಅಂತ ಕೆಲವು ಫ್ರಾಡ್ಸ್ ಆಗ್ತಾ ಇರುತ್ತೆ. ಇಲ್ಲ ಜಾಬ್ ಕೊಡಿಸ್ತೀವಿ ಅಂತ ಕೆಲವು ಫ್ರಾಡ್ಸ್ ಆಗುತ್ತೆ. ಸೊ ಕೆಲವರು ಡೂಪ್ಲಿಕೇಟ್ ವೆಬ್ಸೈಟ್ ಲಿಂಕ್ ಕಳಿಸ್ತಾರೋ, ಇದರಲ್ಲಿ ನೀವು ಅಪ್ಲೈ ಮಾಡಿಕೊಂಡ್ರೆ ಫ್ಯೂಚರಲ್ಲಿ ಜಾಬ್ ಬರುತ್ತೆ ಅಂತ ಹೇಳ್ತಾರೆ. ಇಂಥೆಲ್ಲ ಫ್ರಾಡ್ ಚೀಟ್ ಮಾಡಿ ಸಾರ್ವಜನಿಕರಿಗೆಲ್ಲ ಮೋಸ ಮಾಡಿ ಅವ್ರ ಕಡೆಯಿಂದ ಹಣ ಹಾಕ್ಸ್ಕೊಳ್ತಾರೆ. ಇಮಿಡಿಯೇಟಾಗಿ ನಾವು ಬಂದ ಮೇಲೆ ಇಮಿಡಿಯೇಟಾಗಿ ನಾವು ಅದ್ರ ಬಗ್ಗೆ ಕೇಸು ಇಲ್ಲಾಂದರೆ ಪಿಟಿಷನ್ ತಗೊಂಡು ಅದು ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ 20 ಕೇಸಸ್ಸಲ್ಲಿ ನಾವು ರಿಕವರಿ ಮಾಡಿ ಲಾಸ್ಟ್ ಕಳೆದ 6 ಮಂತ್ಸಲ್ಲಿ ಮಾಹಿತಿ ಇದೆ. ಸರ್, ಎಷ್ಟು ಆರೋಪಿಗಳನ್ನು ಬಂಧನ ಮಾಡಿದ್ರು? ಇದು ಆರೋಪಿ ಬಗ್ಗೆ ಇದರಲ್ಲಿ ಮಾಹಿತಿ ಏನೂ ಇಲ್ಲ. ಲಾಸ್ಟ್ 6 ಮಂತ್ಸಲ್ಲಿ ಎಷ್ಟು ಕೇಸಸ್ಸಲ್ಲಿ ನಾವು ಪ್ರಾಪರ್ಟಿ ರಿಕವರಿ ಮಾಡಿದ್ದೀವಿ ಅನ್ನೋ ಬಗ್ಗೆ ಮಾಹಿತಿ ಇದೆ. ಅಂದರೆ ದಿಸ್ ಈಸ್ ನಾಟ್ ದ ಎಂಡ್. ಇನ್ನೂ ನಾವು ಆ ಕೇಸಸ್ ಇನ್ನೂ ತನಿಖೆ ಆಗ್ತಾನೆ ಇರುತ್ತೆ, ಇನ್ನೂ ರಿಕವರಿನೂ ಆಗ್ತಾ ಇದೆ. ಲಾಸ್ಟ್ ಪ್ರಾಪರ್ಟಿ ರಿಟರ್ನ್ ಪರೇಡ್ ನಾವು ನವಂಬರ್ ಫಸ್ಟ್ ವೀಕ್ದಲ್ಲಿ ಮಾಡಿದ್ದೀವಿ, ಫಸ್ಟ್ ಹಾಫಲ್ಲಿ ಮಾಡಿದ್ದೀವಿ. ಆವಾಗ ಅರೌಂಡ್ 2 ಇಯರ್ಸ್ ಪ್ರಾಪರ್ಟಿ 2 ಇಯರ್ಸ್ ಪೀರಿಯಡ್ ಅವಧಿಯಲ್ಲಿ ಏನೇನು ಪ್ರಾಪರ್ಟಿ ರಿಕವರಿ ಮಾಡಿಕೊಂಡಿದ್ದು ಅದೆಲ್ಲ ಓನರ್ಸ್ಗೆ ರಿಟರ್ನ್ ಕೊಟ್ಟಿದ್ದೀವಿ. ಇದು ಮತ್ತು ಲಾಸ್ಟ್ 6 ಮಂತ್ಸಲ್ಲಿ ನಾವು ರಿಕವರಿ ಮಾಡಿದ ಪ್ರಾಪರ್ಟಿ ನಾವು ಮತ್ತೆ ಓನರ್ಸ್ಗೆ ಕೊಡ್ತಾ ಇದ್ದೀವಿ. ಈ ಲಾಸ್ಟ್ 6 ಮಂತ್ಸಲ್ಲಿ ತುಂಬ ಸಾಕಷ್ಟು ಬಂದೋಬಸ್ತ್ಗಳು ಮಾಡಿದ್ವಿ. ಬಟ್ ಆದರೂ ನಾವು ಈ ಕ್ರೈಮ್ ಬಗ್ಗೆ ಹೆಚ್ಚಿನ ತನಿಖೆ ವಹಿಸಿ ರಿಕವರಿ ಮಾಡಿದ್ವಿ. ಅದರ ಜೊತೆ ನಾವು ಪ್ರಿವೆನ್ಷನ್ ಬಗ್ಗೆನೂ ನಾವು ಜಾಸ್ತಿ ಗಮನ ಕೊಡ್ತಾ ಇದ್ದೀವಿ. ಈ ಮುಂಚೆ ಎಲ್ಲ ಏನು ಫಿಸಿಕಲ್ ಬೀಟ್ ಏನು ಮಾಡ್ತಾಯಿದ್ರು, ಇದು ನಾವು ಈಗ ಕಂಪ್ಲೀಟಾಗಿ ಸ್ಮಾರ್ಟ್ ಬೀಟ್ ಅಂತ ಇಂಪ್ಲಿಮೆಂಟ್ ಮಾಡಿದ್ವಿ ನಮ್ಮ ಕಲಬುರಗಿ ನಗರದಲ್ಲಿ. ಈಗ ಯಾವುದೇ ಮನೆಗೆ ಹೋಗ್ಬಿಟ್ಟು ಬುಕ್ಕಲ್ಲಿ ಸೈನ್ ಮಾಡೋದು ಅದು ಹಿಂದೆ. ಈಗ ಏನು ಮಾಡಿದ್ರು ಅಂದರೆ ಸ್ಮಾರ್ಟ್ ಬೀಟ್ ಆ್ಯಪ್ ಅಂತ ಇಂಟ್ರೊಡ್ಯೂಸ್ ಮಾಡಿದರು. ಇದು ಸ್ಟೇಟ್ ವೈಡ್ ಲಾಂಚ್ ಮಾಡಿದರು, ಕಲಬುರಗಿ ನಗರದಲ್ಲಿ ನಾವು ಮಾಡಿದ್ದೀವಿ. ಸೊ ಎವ್ರಿ ನೈಟ್ 10 o'clock ಬೆಳಿಗ್ಗೆ 5 o'clockವರೆಗೂ ನಮ್ಮ ಬೀಟ್ ಸಿಬ್ಬಂದಿಯವರು ತಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಬೀಟಲ್ಲಿ ಎಲ್ಲ ಬೀಟ್ ಪಾಯಿಂಟ್ಸ್ ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡಿದಾಗ ಆ ಆ್ಯಪ್ ಮೂಲಕ ಸ್ಪಾಟಿಗೆ ಹೋಗ್ಬಿಟ್ಟು ಅಲ್ಲಿ ಆ್ಯಪ್ ಮೂಲಕನೇ ಪಂಚ್ ಮಾಡ್ತಾರೆ. ಪಂಚ್ ಮಾಡಿದ ತಕ್ಷಣ ಕೆಲವರು ಮನೆಗಳಿಗೆಲ್ಲ ಅವರವ್ರ ಫೋನ್ ನಂಬರು ನಾವು ಅದರಲ್ಲಿ ಹಾಕಿದ್ವಿ. ಸೊ ಪಂಚ್ ಮಾಡಿದ ತಕ್ಷಣ ಆ ಕನ್ಸರ್ನ್ ಏರಿಯಾ ಯಾರು ಮನೆ ಓನರ್ ಇರ್ತಾರೆ ಅವ್ರಿಗೆ ಮೆಸೇಜ್ ಹೋಗುತ್ತೆ, ಈ ಥರ ಪೊಲೀಸವರು ಬಂದು ವಿಸಿಟ್ ಮಾಡ್ಕೊಂಡು ಹೋಗಿದ್ರು. ಆ್ಯಂಡ್ ಇದು ನಾವು ಕಮಿಷನರ್ ಸರ್ ಲೆವೆಲಲ್ಲಿ ಮತ್ತು DCP ಅವ್ರ ಲೆವೆಲಲ್ಲೂ ಪ್ರತಿದಿನ ಮಾನಿಟ್ರಿಂಗ್ ಆಗುತ್ತೆ. ಟೋಟಲ್ ಅರೌಂಡ್ ನಮಗೆ 800+ ಬೀಟ್ ಪಾಯಿಂಟ್ಸ್ ಇದೆ. ಅದರಲ್ಲಿ ಕೆಲವು ಡೇ ಬೀಟ್ ಇದೆ ಆ್ಯಂಡ್ ಅರೌಂಡ್ 700 ಪಾಯಿಂಟ್ಸ್ ನೈಟ್ ಬೀಟ್ ಇದೆ. ನೈಟ್ ಬೀಟಲ್ಲಿ ಆಲ್ಮೋಸ್ಟ್ ನಾವು 90%ಗಿಂತ ಜಾಸ್ತಿ ಬೀಟ್ ಪಾಯಿಂಟ್ಸು ನಮ್ಮ ಪೊಲೀಸವರು ಪ್ರತಿ ನೈಟು ವಿಸಿಟ್ ಮಾಡಿ ಬರ್ತಾಯಿದ್ವಿ. ಆ್ಯಂಡ್ ನಾವು ಪೊಲೀಸವ್ರು ವಿಸಿಟ್ ಮಾಡ್ತಾ ಇದ್ದಾರೋ ಅಂತಲೂ ಸಾರ್ವಜನಿಕರಿಗೆ ಗೊತ್ತಾಗೋ ರೀತಿಯಲ್ಲಿ ಅವ್ರ ಫೋನ್ ನಂಬರ್ಸು ನಾವು ಆ್ಯಡ್ ಮಾಡಿದ್ವಿ. ನಮ್ಮ ಪೊಲೀಸವರು ಅವರು ಮನೆಗೆ ವಿಸಿಟ್ ಮಾಡಿದ ತಕ್ಷಣ ಪೊಲೀಸರು ವಿಸಿಟ್ ಮಾಡಿದ್ರು ಅಂತ ಅದ್ರ ಬಗ್ಗೆ SMS ಮೂಲಕ ಅವ್ರಿಗೆ ಮಾಹಿತಿ ಹೋಗುತ್ತೆ. ಸೊ ಅದ್ರ ಮುಖಾಂತರ ಅವ್ರು ಚೆಕ್ ಮಾಡ್ಕೋಬೋದು. ಈಗ ಲಾಸ್ಟ್ ಟೈಮಲ್ಲಿ ಡಿಟೆಕ್ಷನ್ ಆಗ್ತಾ ಇರುತ್ತೆ. ಕೆಲವು ಕೇಸಸ್ಸು ವಿತಿನ್ 1 ಮಂತ್ ಡಿಟೆಕ್ಟ್ ಆಗುತ್ತೆ, ಕೆಲವು ಕೇಸ್ 2-3 ಮಂತ್ಸ್ ಡಿಟೆಕ್ಟ್ ಆಗುತ್ತೆ. ಕೆಲವು ಟೈಮ್ ಏನಾಗುತ್ತೆ ಅಂದರೆ ಕೆಲವರು ಆರೋಪಿಗಳು ಸಿಕ್ಕಿದ ಮೇಲೆ ಅವ್ರು ಹಿಂದೆ 1 ವರ್ಷ ಹಿಂದೆನೂ ಇಲ್ಲಿ ಕಳ್ಳತನ ಮಾಡಿರ್ತಾರೆ. ಆವಾಗ ಆ ಬೇಸಿಸ್ ಮೇಲೆ ಎಲ್ಲ ರಿಕವರಿ ಮಾಡ್ತೀವಿ. ಸೊ ಅದು ರಿಕವರಿ ಆಯ್ತಾ ಲಾಸ್ಟ್ ಟೈಮ್? ರಿಕವರಿ ಮಾಡ್ತಾ ಇತ್ತು.
ಸರ್ ಇದು ಸಪ್ರೇಟ್ ಟೀಮ್ಗೆ ಏನಾದರೂ ಇದಾವ ಅಂತ ಕಳ್ತನ ಮಾಡೋ ಸಪ್ರೇಟ್ ಟೀಮ್ಗಳು ಏನಾದರೂ ಇದಾವ ಇಲ್ಲಿ ಅಂದರೆ ಬೇರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಮಾಡುವಂಥದ್ದು ಕಳ್ತನ ಲೋಕಲ್ ಅವರು ಬಂದು ಕಳ್ತನ ಮಾಡ್ತಾರೋ ಹೊರ ರಾಜ್ಯದಿಂದ ಕಳ್ತನ ಬಂದು ಇಲ್ಲಿ ಇರಾನಿ ಕಳ್ತನ ಗ್ಯಾಂಗು ಮಾಡ್ತಾರೆ. ಏನಾದರೂ ಲಿಂಕ್ ಇದೆಯಾ? ಇರಾನಿ ಗ್ಯಾಂಗು ಇವ್ರಿಗೂ ಲಿಂಕ್ ಇದೆಯಾ? ಬಂದಿದ್ದರ ಆರೋಪಿಗಳು ಈಗ ಆ ಥರ ನಾವು ಹೇಳೋಕ್ಕಾಗಲ್ಲ. ಅದರಲ್ಲಿ ಕೆಲವು ಆ ಕಡೆಯವರು ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅವರು ಬಂದು ಕಳ್ತನ ಮಾಡಿದ್ರೆ ಅವರು ರಿಕವರಿ ಮಾಡಿದ್ವಿ. ಈಗ ಇದು ನೋಡಿದರೆ ಲೋಕಲ್ ಅವ್ರ ಕಡೆಯಿಂದ ರಿಕವರಿ ಮಾಡಿದ್ವಿ ಮತ್ತು ಅದರ್ ಸ್ಟೇಟ್ಗೆ ಹೋಗಿ ಅಲ್ಲಿನೂ ರಿಕವರಿ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಕೆಲವು ಕೇಸಸ್ಸಲ್ಲಿ ಅವರು ಆಂಧ್ರಕ್ಕೆ ಹೋಗಿ ರಿಕವರಿ ಮಾಡ್ಕೊಂಡು ಬಂದಿದ್ದಾರೆ, ಕೆಲವು ಕೇಸಲ್ಲಿ ಮಹಾರಾಷ್ಟ್ರಕ್ಕೆ ಹೋಗಿ ರಿಕವರಿ ಮಾಡ್ಕೊಂಡು ಬಂದಿದ್ದಾರೆ. ಈ ಗೋಲ್ಡ್ ಕಳ್ತನ ಕೇಸಲ್ಲಿ HBT ಇಂದ ಆಗಿರುವಂಥದ್ದು ಇದನ್ನ ಚೈನ್ ಸ್ನ್ಯಾಚಿಂದ ಆಗಿರುವಂಥದ್ದು ಇದು ಎಲ್ಲ ಕೇಸಸ್ಸು, ಈಗ ಎಲ್ಲ ಕ್ರೈಮ್ ಕೇಸಸ್ಸು, ಅದು HBT ಮನೆ ಕಳ್ಳತನ ಆಗಿರ್ಬೋದು, ಇಲ್ಲಾಂದರೆ ಡೇ ಟೈಮ್ ಚೈನ್ ಸ್ನ್ಯಾಚಿಂಗ್ ಆಗಿರ್ಬೋದು, ಇಲ್ಲಾಂದರೆ ಬೈಕ್ ಥೆಫ್ಟ್ ಆಗಿರ್ಬೋದು, ಎಲ್ಲ ಅಲ್ಲ ಮೇಜರ್ ಯಾವ ರೀತಿ ಕಳ್ತನ ಆಗ್ತಾ ಇದೆ ಅಂತ ಸರ್ ಓಡಿಸ್ತು ಈಗ ನಮ್ಮ ಮನೆ ಕಳ್ಳತನ, ನೆಕ್ಸ್ಟು ಬೈಕ್ ಕಳ್ಳತನ, ಆಮೇಲೆ ಚೈನ್ ಸ್ನೀಚಿಂಗ್ ಆಗಿದೆ. ಮುಂಚೆ ಎಲ್ಲ ನವಂಬರ್ ತಿಂಗಳಲ್ಲಿಯೂ ಆಗಿದೆ ಮತ್ತು ರೀಸೆಂಟು ಆಗಿದೆ. ಸೊ ಎಲ್ಲ ಆಲ್ಮೋಸ್ಟ್ 99% ಎಲ್ಲ ಚೈನ್ ಸ್ನ್ಯಾಚಿಂಗ್ ಕೇಸಸ್ಸನ್ನು ಡಿಟೆಕ್ಟ್ ಮಾಡಿದ್ದೀವಿ. ಮೇಬಿ 1 or 2 ಉಳಿದಿದೆ ರೀಸೆಂಟ್ ಟೈಮ್ಸಲ್ಲಿ. ಲಾಸ್ಟ್ 1 year ನೋಡಿದೆ ಆಲ್ಮೋಸ್ಟ್ ಎಲ್ಲ ಚೈನ್ ಸ್ನ್ಯಾಚಿಂಗ್ ಕೇಸಸ್ಸು ಡಿಟೆಕ್ಟ್ ಮಾಡಿದ್ದೀವಿ. ಮೇಬಿ 1 or 2 ಇದೆ. ಆಮೇಲೆ ಬೈಕ್ ಥೆಫ್ಟ್ ಕೇಸಸ್ಸಲ್ಲಿನೂ ನಾವು 143 ಬೈಕ್ ಥೆಫ್ಟ್ ಕೇಸಸ್ಸಲ್ಲಿ 60 ಬೈಕ್ಸು ರಿಕವರಿ ಮಾಡಿದ್ದೀವಿ. ಅಲ್ಲ ಇತ್ತೀಚೆಗೆ ಬೈಕ್ ಥೆಫ್ಟ್ ಭಾಳ ಆಗ್ತಾ ಇದೆ ಬಟ್ ಅದು ಕಂಟ್ರೋಲ್ ಆಗಿದೆ ಅದು ಪ್ರಿವೆಂಟಿವ್ ಮಾಡ್ತಾ ಇದ್ವಿ, ಆಗ್ತಾ ಇದೆ, ಮತ್ತು ರಿಕವರಿನೂ ಅದೇ ರೇಟಲ್ಲಿ ಆಗ್ತಾ ಇದೆ. ಈ ಬೀಟ್ ಅಂತ ತಂದಿದ್ವು ಮುಂಚೆ ಎಲ್ಲ ಜಾನ್ವರಿ ಟು ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿದರೆ ನಿಮಗೆ ಜಾಸ್ತಿ ಮನೆ ಕಳ್ಳತನ ಆಗ್ತಾ ಇತ್ತು. ಪ್ರತಿ ವೀಕು ಪ್ರತಿದಿನ ಆಲ್ಮೋಸ್ಟ್ ಎಲ್ಲ ಒಂದೊಂದು ಕೇಸು ರಿಪೋರ್ಟ್ ಆಗ್ತಾ ಇತ್ತು. ಈಗೇನೆಂದರೆ ವೀಕ್ಲಿ ಒಂದು 2-3 ಕೇಸ್ ಮಾತ್ರ ರಿಪೋರ್ಟ್ ಆಗ್ತಾ ಇದೆ. ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸು, ಸಬರ್ಬನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸು, ಒಂದು ಮರ್ಡರ್ ಆಗಿತ್ತು ಮೊನ್ನೆ, ಮತ್ತು ಅವ್ರು ಸ್ಟ್ರೈಕ್ ಕೂಡ ಮಾಡ್ತಾ ಇದ್ರು. ಇನ್ನೂವರೆಗೆ ಆರೋಪಗಳನ್ನ ಹಿಡಿತಾ ಇಲ್ಲ ಅಂತ, ಅದು ಸ್ಲೀವ್ ಕೊಟ್ಟರು ಕೂಡ ಹಿಡಿತಾ ಇಲ್ಲ ಅಂತ ಒಂದು ಆರೋಪ ಅಲಿಗೇಷನ್ ಮಾಡ್ತಾರೆ ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್. ಅದ್ರ ಬಗ್ಗೆ ನಾವು ಸಪ್ರೇಟ್ ಹೇಳ್ತೀನಿ ಡೀಟೇಲ್. ಅದೊಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇಮಿಡಿಯೇಟಾಗಿ ಹಿಂಗೆ ಸಿಗುತ್ತೆ, ಕೆಲವು ಕೇಸಲ್ಲಿ ಸ್ವಲ್ಪ ಟೈಮ್ ಆಗುತ್ತೆ. ಬಟ್ ನಾವು ಲ್ಯಾಬ್ಸ್ ತುಂಬ ಟೈಮ್ ಆಗಿದೆ ಅಂತ ನಾವು ಅದು ಬಿಟ್ಕೊಡಲ್ಲ. ಎಲ್ಲ ಕೇಸಸ್ಸು ಮರ್ಡರ್ ಕೇಸೆಲ್ಲ ನಾವು ತುಂಬ ಸೀರಿಯಸ್ಸಿಂದ ತೊಗೊಂಡೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಮಾನಿಟರಿಂಗು ಹೆಚ್ಚು ಆಗಿದೆ. ಸೊ ಮೇಲಾಧಿಕಾರಿ ತುಂಬ ಮಾನಿಟರಿಂಗ್ ಮಾಡ್ತಾ ಇದ್ದೀವಿ. 90% ಕಡಿಮೆ ಆಗಿದ್ರೆ ನಾವು ಅದೇ ಯಾಕೆ ಕಡಿಮೆ ಆಗಿದೆ ಅಂತ ಕೇಳ್ತಾ ಇದ್ದೀವಿ. ಇದರಿಂದ ನಾವು ಸ್ವಲ್ಪ ಬೆಟರ್ ರಿಸಲ್ಟ್ಸು ನಮಗೆ ಬರ್ತಾ ಇದೆ. ಆಲ್ಮೋಸ್ಟ್ ನೀವೇನು ಪ್ರಾಪರ್ಟೀಸ್ ಏನೇನು ಪ್ರಾಪರ್ಟಿ ಅಫೆನ್ಸಸ್ ಆಗಿದೆಯೋ ಅದ್ರ ಬಗ್ಗೆ ನಾವು ಡೀಟೇಲ್ಸ್ ಹೇಳ್ತೀನಿ. ಸೊ ಲಾಸ್ಟ್ 6 monthsಲ್ಲಿ ಟೋಟಲ್ ಪ್ರಾಪರ್ಟಿ ಅಫೆನ್ಸಸ್ ನೋಡಿದರೆ ಟೋಟಲ್ 5 kg 408 grams ಗೋಲ್ಡ್ ಕಳೆದೋಗಿದೆ, ಮತ್ತು 10 kg ಸಿಲ್ವರ್ ಮತ್ತು 16,47,469 ಅಮೌಂಟ್, 143 ವೆಹಿಕಲ್ಸ್ ಅಮೌಂಟ್ 58,60,822 rupees. ಆಮೇಲೆ ಎಲೆಕ್ಟ್ರಿಕಲ್ ಸಾಮಾನುಗಳು 2,40,900 rupees. ಆ್ಯಂಡ್ 54 ಜಾನುವಾರುಗಳು ಅಂದಾಜು 77,58,000 rupees. ಮತ್ತು ಇತರೆ ಐಟಮ್ಸ್ 55,000. ಇದೆಲ್ಲ ಕಳವಾದ ಸ್ವತ್ತಿನ ವಿವರ. ಟೋಟಲ್ ನೋಡಿದರೆ 3,25,91,809 rupees ವರ್ತ್ ಪ್ರಾಪರ್ಟಿ ಲಾಸ್ಟ್ 6 monthsಲ್ಲಿ